ಜೆ ಪಿಯ ನಾಯಕಿ ನವನೀತ್ ರಾಣಾ ಅಂತ ಇದ್ದಾರೆ. ನವನೀತ್ ರಾಣಾ ಇವರು ಕನ್ನಡ ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದರು. ದರ್ಶನ್ ಅವರ ದರ್ಶನ್ ಅನ್ನುವಂಥ ಸಿನಿಮಾದಲ್ಲಿ ಇವರೇ ಹೀರೋಯಿನ್ ಆಗಿದ್ದರು, ಸಂಸದೆಲ್ಲ ಆಗಿದ್ದಾರೆ. ಇವರು ಅಕ್ಬರುದ್ದೀನ್ ಓವೈಸಿ ಮತ್ತು ಅಸಾದುದ್ದೀನ್ ಓವೈಸಿಗೆ ಕಳೆದ ಬಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಟಕ್ಕರ್ ಕೊಟ್ಟಿದ್ದರು. 15 ನಿಮಿಷಕ್ಕೆ ಮತ್ತು ನನ್ನ ತಮ್ಮ ದೊಡ್ಡ ತೋಪು ಅಂತ ಹೇಳೋದಕ್ಕೆಲ್ಲ ಟಕ್ಕರ್ ಕೊಟ್ಟಿದ್ದರು. ಈಗ 15 ನಿಮಿಷ ಮತ್ತು 15 ಸೆಕೆಂಡ್, ಅದಕ್ಕೆ ಇವರು 15 ಸೆಕೆಂಡ್ ಅಂತ ಹೇಳಿದರು. ಕನ್ಫ್ಯೂಸ್ ಮಾಡೋದಿಲ್ಲ, ಈ ಸ್ಟೋರಿ ನೋಡಿ ಆಮೇಲೆ ಗೊತ್ತಾಗುತ್ತೆ. सुनो अभी टाइम कितना? हाँ 15 मिनट. बड़े ने ओवैसी ने कहा कल एक मंच पे बहुत उत्साह के साथ, हेट्रेड स्पीच के साथ, कि मैंने छोटे को दबा के रखा और हमारा छोटा तोप है. मैं आपको बताना चाहूंगी बड़े कि ऐसे तोप को तो हम घर के बाहर सजावट के लिए रखते हैं. बड़ा कहता है कि छोटा हमारा खूंखार है. अरे ऐसे खूंखार हम घर में पालते हैं. ಇಲ್ಲಿಂದ ಶುರುವಾಗಿತ್ತು ನವನೀತ್ ರಾಣಾ ವರ್ಸಸ್ ಓವೈಸಿ ಯುದ್ಧ. ಅದು ಹೈದರಾಬಾದ್ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ತಾರಕಕ್ಕೇರಿತ್ತು. कि पुलिस को 15 मिनट हटा दो तो हम दिखाएंगे बोले कि क्या कर सकते हैं. छोटे को मेरा कहना है तेरे को 15 मिनट लगेंगे छोटे, और हमको सिर्फ 15 सेकंड लगेंगे. 15 सेकंड पुलिस को हटाया. 15 सेकंड अगर पुलिस को हटाया तो छोटे को बड़े को ये पता नहीं लगा कहां से आया और कहां को गया. ಓವೈಸಿ ಬ್ರದರ್ಸ್ಗೆ ನವನೀತ್ ರಾಣಾ ಸವಾಲ್. ಮಹಾರಾಷ್ಟ್ರದಲ್ಲೇ ಬಂದು ಅಸಾದುದ್ದೀನ್ ವ್ಯಂಗ್ಯ. सुनो अभी टाइम कितना? हाँ 15 मिनट है. वेरी सॉरी 9:45. देखो 9:45. अरे ಅಬ್ಬಬ್ಬಾ, ಓವೈಸಿ ಅದೇನ್ ಅಭಿನಯ ಮಾಡಿದ್ರು ನೋಡಿದ್ರ? ಆ ಕಡೆ ಕೌಂಟರ್ ಕೊಟ್ಟಂಗೂ ಇರಬೇಕು, ಈ ಕಡೆ ಗೊಂದಲವೂ ಆಗಬಾರದು ಅಂತ ಪಕ್ಕಾ ಪ್ಲಾನ್ ಮಾಡಿದ್ರು. ರಾಜಶೇಖರ್ ಜಹಂಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಣಾ, ನವನೀತ್ ರಾಣಾ, ನಾನು ಹೇಳಿದ್ನಲ್ವಾ, ಇವರು ಅದೇ ಹೀರೋಯಿನ್ ಕನ್ನಡದಲ್ಲಿ ಮಾಡಿದ್ದಾರೆ. ಸಿನಿಮಾದಲ್ಲಿ ದರ್ಶನ್ ಅವರ ದರ್ಶನ್ ಸಿನಿಮಾದಲ್ಲಿ. ಇದೀಗ ಸೋಲಾಪುರ ಪೊಲೀಸರಿಂದ ಓವೈಸಿಗೆ ನೋಟಿಸ್ ಬಂದಿದೆ. ನೋಟಿಸ್ ಬಂತು, 10 ಗಂಟೆ ಆಯಿತು ನಿಲ್ಲಿಸಿ ಅಂತ. ನೋಟಿಸ್ ಬಂದಾಗ ನೋಟಿಸ್ ಬಗ್ಗೆ ವ್ಯಂಗ್ಯವಾಡಲು ಓವೈಸಿ ರೆಡಿ ಆಗ್ತಾರೆ. ಸಮಯ ನೋಡ್ತಾರೆ. ಅಭಿ 15 ಮಿನಿಟ್ ಬಾಕಿ ಹೇ ಅಂತ ಹೇಳ್ಬಿಟ್ಟು ಬಾಯಿ ಕಚ್ಕೋತಾರೆ. ಸಮಯ ನೋಡುವ ನೆಪದಲ್ಲಿ ವ್ಯಂಗ್ಯವಾಡ್ತಾರೆ ಓವೈಸಿ. ಸ್ಟೇಜ್ ಮೇಲೆ ಆ್ಯಕ್ಟಿಂಗ್ ಮಾಡಿದ MIM ಸಂಸದ. ಪ್ರಚಾರ ಮುಗಿಸಲು 15 ನಿಮಿಷ ಬಾಕಿ ಇದೆ ಅನ್ನಬೇಕಿತ್ತು, ಬದಲಿಗೆ 15 ನಿಮಿಷ ಬಾಕಿ ಇದೆ ಎಂದ ಅಸಾದುದ್ದೀನ್. ಆ ನಂತರ ಸಾರಿ 9:45 ಆಗಿದೆ ಅಂತ ಹೇಳಿದ ಓವೈಸಿ. ಜನರ ಭಾವನೆಗೆ ಧಕ್ಕೆ ಆಗದಂತೆ ಮಾತನಾಡಬೇಕು. ಸ್ಟೇಜ್ನಲ್ಲೇ ಪೊಲೀಸ್ ನೋಟಿಸ್ ಓದಿದ ಸಂಸದ 3 ದಿನಗಳ ಹಿಂದೆ ಮೋದಿ ಬಂದಿದ್ದರು, ನೋಟಿಸ್ ನೀಡಿಲ್ಲ ಅಂತ ಹೇಳ್ತಾರೆ. ಪೊಲೀಸರಿಗೆ ಬಾಯ್ಜಾನ್ ಮೇಲೆ ಕೋಪ ಅಂತ MP ಹೇಳ್ತಾರೆ. ಈ ಹಿಂದೆ ಥೇಟ್ ಇಂಥದ್ದೇ ಹೇಳಿಕೆಯನ್ನು ಅಕ್ಬರುದ್ದೀನ್ ಓವೈಸಿ ಕೆಲವು ದಿನಗಳ ಹಿಂದೆ ತೋರಿಸಿದ್ದೆ. ಕಿತನಾ ಟೈಮ್ ಹೇ, 15 ಮಿನಿಟ್ ಬಾಕಿ ಹೇ ನೈ, ಈ ಥರ. ಅಂದರೆ ನಾವು 25 ಕೋಟಿ ಇದ್ದೀವಿ, ನೀವು 100 ಕೋಟಿ ಇದ್ದೀರಿ, 15 ನಿಮಿಷ ಪೊಲೀಸರನ್ನು ಸುಮ್ಮನಿರೋಕ್ಕೆ ಹೇಳಿ ಯಾರ ಶಕ್ತಿ ಎಷ್ಟಿದೆ ನೋಡೋಣ ಅಂತೇಳಿ ಅಕ್ಬರುದ್ದೀನ್ ಓವೈಸಿ ಹೇಳಿದರು, ಚಂದ್ರಾಯನಗುಟ್ಟದ MLA. ಅದಕ್ಕೆ ಹೈದರಾಬಾದಲ್ಲೇ ಬಂದಂತಹ ಯಾರು ರಾಣಾ ಅವತ್ತು ಹೇಳ್ತಾರೆ, ನಿಮಗೆ 15 ನಿಮಿಷ ಬೇಕು, ನಮಗೆ 15 ಸೆಕೆಂಡ್ ಸಾಕು ಅಂತ. ಓವೈಸಿ ಬ್ರದರ್ಸ್ಗೆ BJPಯ ನವನೀತ್ ರಾಣಾ ವಾರ್ನ್ ಮಾಡಿರ್ತಾರೆ. ಇದರ ಜೊತೆಗೆ ಇನ್ನೊಂದು ಮಾಹಿತಿ ನಿಮ್ಗೆ ಕೊಡ್ತೀನಿ ವೀಕ್ಷಕರೇ. ಈ ಅಸಾದುದ್ದೀನ್ ಓವೈಸಿ ಮತ್ತು ಈ ಅಕ್ಬರುದ್ದೀನ್ ಓವೈಸಿ ಅವರ ಪಾರ್ಟಿ ಇದೆಯಲ್ಲ, AIMIM, ಇದು ಯಾವುದು ಗೊತ್ತಾ? ಇವರ ಪಾರ್ಟಿ ಮುಖ್ಯವಾಗಿ ಯಾವಾಗ ಹೈದರಾಬಾದ್ ನಿಜಾಮನ ಭಾರತ ಜೊತೆ ಸೇರ್ಪಡೆಯಾಗತ್ತೆ, ಏನು ರಜಾಕಾಕರು ಅಂತ ಟೀಕೆ ಟಿಪ್ಪಣಿಗಳನ್ನು ಎಲ್ಲ ಮಾಡ್ತಾಯಿದ್ರು, ಅಂದರೆ ಪ್ರಿಯಾಂಕರ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆ ಹೈದರಾಬಾದ್ ನಿಜಾಮನ ಭಾಳ ಹತ್ತಿರದ ಒಂದು ರೀತಿಯಲ್ಲಿ
ಫಾಲೋವರ್ ಸಂಬಂಧಿಗರು ಆ ಥರ ಅಲ್ಲಿಂದ ಶುರುವಾಗೋದು AIMIM. ಎಲ್ಲಿಂದ ಎಲ್ಲಿಗೆ ನಿಮಗೆ ಈಗ ಅರ್ಥ ಆಗಿರ್ಬೋದು. ಓಕೆ, BJPಯ ನಾಯಕಿ ನವನೀತ್ ರಾಣಾ ಅಂತ ಇದ್ದಾರೆ. ನವನೀತ್ ರಾಣಾ ಇವರು ಕನ್ನಡ ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದರು. ದರ್ಶನ್ ಅವರ ದರ್ಶನ್ ಅನ್ನುವಂಥ ಸಿನಿಮಾದಲ್ಲಿ ಇವರೇ ಹೀರೋಯಿನ್ ಆಗಿದ್ದರು, ಸಂಸದೆಲ್ಲ ಆಗಿದ್ದಾರೆ. ಇವರು ಅಕ್ಬರುದ್ದೀನ್ ಓವೈಸಿ ಮತ್ತು ಅಸಾದುದ್ದೀನ್ ಓವೈಸಿಗೆ ಕಳೆದ ಬಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಟಕ್ಕರ್ ಕೊಟ್ಟಿದ್ದರು. 15 ನಿಮಿಷಕ್ಕೆ ಮತ್ತು ನನ್ನ ತಮ್ಮ ದೊಡ್ಡ ತೋಪು ಅಂತ ಹೇಳೋದಕ್ಕೆಲ್ಲ ಟಕ್ಕರ್ ಕೊಟ್ಟಿದ್ದರು. ಈಗ 15 ನಿಮಿಷ ಮತ್ತು 15 ಸೆಕೆಂಡ್, ಅದಕ್ಕೆ ಇವರು 15 ಸೆಕೆಂಡ್ ಅಂತ ಹೇಳಿದರು. ಕನ್ಫ್ಯೂಸ್ ಮಾಡೋದಿಲ್ಲ, ಈ ಸ್ಟೋರಿ ನೋಡಿ ಆಮೇಲೆ ಗೊತ್ತಾಗುತ್ತೆ. सुनो अभी टाइम कितना है? हाँ 15 मिनट है अभी। बड़े ने ओवैसी ने कहा कल एक मंच पे बहुत उत्साह के साथ, हेट्रेड स्पीच के साथ, कि मैंने छोटे को दबा के रखा और हमारा छोटा तोप है। मैं आपको बताना चाहूंगी बड़े कि ऐसे तोप को तो हम घर के बाहर सजावट के लिए रखते हैं। बड़ा कहता है कि छोटा हमारा खूंखार है। अरे ऐसे खूंखार हम घर में पालते हैं। ಇಲ್ಲಿಂದ ಶುರುವಾಗಿತ್ತು ನವನೀತ್ ರಾಣಾ ವರ್ಸಸ್ ಓವೈಸಿ ಯುದ್ಧ. ಅದು ಹೈದರಾಬಾದ್ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ತಾರಕಕ್ಕೇರಿತ್ತು. कि पुलिस को 15 मिनट हटा दो तो हम दिखाएंगे बोले कि क्या कर सकते हैं। छोटे को मेरा कहना है तेरे को 15 मिनट लगेंगे छोटे, और हमको सिर्फ 15 सेकंड लगेंगे। 15 सेकंड पुलिस को हटाया, 15 सेकंड अगर पुलिस को हटाया तो छोटे को बड़े को ये पता नहीं लगा कहां से आया और कहां को गया। ಓವೈಸಿ ಬ್ರದರ್ಸ್ಗೆ ನವನೀತ್ ರಾಣಾ ಸವಾಲ್. ಮಹಾರಾಷ್ಟ್ರದಲ್ಲೇ ಬಂದು ಅಸಾದುದ್ದೀನ್ ವ್ಯಂಗ್ಯ. सुनो अभी टाइम कितना है? हाँ 15 मिनट है अभी। वेरी सॉरी 9:45 देखो 9:45 अरे ಅಬ್ಬಬ್ಬಾ, ಓವೈಸಿ ಅದೇನ್ ಅಭಿನಯ ಮಾಡಿದ್ರು ನೋಡಿದ್ರ? ಆ ಕಡೆ ಕೌಂಟರ್ ಕೊಟ್ಟಂಗೂ ಇರಬೇಕು, ಈ ಕಡೆ ಗೊಂದಲವೂ ಆಗಬಾರದು ಅಂತ ಪಕ್ಕಾ ಪ್ಲಾನ್ ಮಾಡಿದ್ರು. ರಾಜಶೇಖರ್ ಜಹಂಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಣಾ, ನವನೀತ್ ರಾಣಾ, ನಾನು ಹೇಳಿದ್ನಲ್ವಾ, ಇವರು ಅದೇ ಹೀರೋಯಿನ್ ಕನ್ನಡದಲ್ಲಿ ಮಾಡಿದ್ದಾರೆ. ಸಿನಿಮಾದಲ್ಲಿ ದರ್ಶನ್ ಅವರ ದರ್ಶನ್ ಸಿನಿಮಾದಲ್ಲಿ. ಇದೀಗ ಸೋಲಾಪುರ ಪೊಲೀಸರಿಂದ ಓವೈಸಿಗೆ ನೋಟಿಸ್ ಬಂದಿದೆ. ನೋಟಿಸ್ ಬಂತು, 10 ಗಂಟೆ ಆಯಿತು ನಿಲ್ಲಿಸಿ ಅಂತ. ನೋಟಿಸ್ ಬಂದಾಗ ನೋಟಿಸ್ ಬಗ್ಗೆ ವ್ಯಂಗ್ಯವಾಡಲು ಓವೈಸಿ ರೆಡಿ ಆಗ್ತಾರೆ. ಸಮಯ ನೋಡ್ತಾರೆ. ಅಭಿ 15 ಮಿನಿಟ್ ಬಾಕಿ ಹೇ ಅಂತ ಹೇಳ್ಬಿಟ್ಟು ಬಾಯಿ ಕಚ್ಕೋತಾರೆ. ಸಮಯ ನೋಡುವ ನೆಪದಲ್ಲಿ ವ್ಯಂಗ್ಯವಾಡ್ತಾರೆ ಓವೈಸಿ. ಸ್ಟೇಜ್ ಮೇಲೆ ಆ್ಯಕ್ಟಿಂಗ್ ಮಾಡಿದ MIM ಸಂಸದ. ಪ್ರಚಾರ ಮುಗಿಸಲು 15 ನಿಮಿಷ ಬಾಕಿ ಇದೆ ಅನ್ನಬೇಕಿತ್ತು, ಬದಲಿಗೆ 15 ನಿಮಿಷ ಬಾಕಿ ಇದೆ ಎಂದ ಅಸಾದುದ್ದೀನ್. ಆ ನಂತರ ಸಾರಿ 9:45 ಆಗಿದೆ ಅಂತ ಹೇಳಿದ ಓವೈಸಿ. ಜನರ ಭಾವನೆಗೆ ಧಕ್ಕೆ ಆಗದಂತೆ ಮಾತನಾಡಬೇಕು. ಸ್ಟೇಜ್ನಲ್ಲೇ ಪೊಲೀಸ್ ನೋಟಿಸ್ ಓದಿದ ಸಂಸದ 3 ದಿನಗಳ ಹಿಂದೆ ಮೋದಿ ಬಂದಿದ್ದರು, ನೋಟಿಸ್ ನೀಡಿಲ್ಲ ಅಂತ ಹೇಳ್ತಾರೆ. ಪೊಲೀಸರಿಗೆ ಬಾಯ್ಜಾನ್ ಮೇಲೆ ಕೋಪ ಅಂತ MP ಹೇಳ್ತಾರೆ. ಈ ಹಿಂದೆ ಥೇಟ್ ಇಂಥದ್ದೇ ಹೇಳಿಕೆಯನ್ನು ಅಕ್ಬರುದ್ದೀನ್ ಓವೈಸಿ ಕೆಲವು ದಿನಗಳ ಹಿಂದೆ ತೋರಿಸಿದ್ದೆ. ಕಿತನಾ ಟೈಮ್ ಹೇ, 15 ಮಿನಿಟ್ ಬಾಕಿ ಹೇ ನೈ, ಈ ಥರ. ಅಂದರೆ ನಾವು 25 ಕೋಟಿ ಇದ್ದೀವಿ, ನೀವು 100 ಕೋಟಿ ಇದ್ದೀರಿ, 15 ನಿಮಿಷ ಪೊಲೀಸರನ್ನು ಸುಮ್ಮನಿರೋಕ್ಕೆ ಹೇಳಿ ಯಾರ ಶಕ್ತಿ ಎಷ್ಟಿದೆ ನೋಡೋಣ ಅಂತೇಳಿ ಅಕ್ಬರುದ್ದೀನ್ ಓವೈಸಿ ಹೇಳಿದರು, ಚಂದ್ರಾಯನಗುಟ್ಟದ MLA. ಅದಕ್ಕೆ ಹೈದ್ರಾಬಾದಲ್ಲೇ ಬಂದಂತಹ ಯಾರು ರಾಣಾ ಅವತ್ತು ಹೇಳ್ತಾರೆ, ನಿಮಗೆ 15 ನಿಮಿಷ ಬೇಕು, ನಮಗೆ 15 ಸೆಕೆಂಡ್ ಸಾಕು ಅಂತೇಳಿ. ಓವೈಸಿ ಬ್ರದರ್ಸ್ಗೆ BJPಯ ನವನೀತ್ ರಾಣಾ ವಾರ್ ಮಾಡಿರ್ತಾರೆ. ಇದರ ಜೊತೆಗೆ ಇನ್ನೊಂದು ಮಾಹಿತಿ ನಿಮ್ಗೆ ಕೊಡ್ತೀನಿ ವೀಕ್ಷಕರೇ. ಈ ಅಸಾದುದ್ದೀನ್ ಓವೈಸಿ ಮತ್ತು ಈ ಅಕ್ಬರುದ್ದೀನ್ ಓವೈಸಿ ಅವರ ಪಾರ್ಟಿ ಇದೆಯಲ್ಲ, AIMIM, ಇದು ಯಾವುದು ಗೊತ್ತಾ? ಇವರ ಪಾರ್ಟಿ ಮುಖ್ಯವಾಗಿ ಯಾವಾಗ ಹೈದರಾಬಾದ್ ನಿಜಾಮನ ಭಾರತ ಜೊತೆ ಸೇರ್ಪಡೆಯಾಗತ್ತೆ, ಏನು ರಜಾಕಾಕರು ಅಂತ ಟೀಕೆ ಟಿಪ್ಪಣಿಗಳನ್ನು ಎಲ್ಲ ಮಾಡ್ತಾಯಿದ್ರು, ಅಂದರೆ ಪ್ರಿಯಾಂಕರ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ.
ಆ ಹೈದರಾಬಾದ್ ನಿಜಾಮನ ಭಾಳ ಹತ್ತಿರದ ಒಂದು ರೀತಿಯಲ್ಲಿ ಫಾಲೋವರ್, ಸಂಬಂಧಿಗರು, ಆ ಥರ ಅಲ್ಲಿಂದ ಶುರುವಾಗೋದು AIMIM. ಎಲ್ಲಿಂದ ಎಲ್ಲಿಗೆ ನಿಮಗೆ ಈಗ ಅರ್ಥ ಆಗಿರ್ಬೋದು. ಓಕೆ.